ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ರಾಘವೇಂದ್ರ ಸ್ವಾಮಿಗಳು ಈ ಶತಮಾನದ ಅಂದರೆ ಈ ಕಾಲದ ಈ ಕಲಿಕಾಲದ ದಿವ್ಯ ಪುರುಷರು ರಾಘವೇಂದ್ರ ಸ್ವಾಮಿಗಳು. ಅದ್ಭುತವಾದ ಪವಾಡಗಳನ್ನು ತೋರಿಸಿ ಪವಾಡ ಪುರುಷರು ಅಂತ ಪ್ರಸಿದ್ಧರಾದವರು. ಅವರ ಕಾಲದಲ್ಲಿ ನಡೆದಂಥ ಒಂದು ಘಟನೆಯನ್ನು ಅವಶ್ಯವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾದದ್ದು. ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿಗಳಾದ್ದರಿಂದ ಒಂದೇ ಕಡೆ ಉಳಿಯದೆ ದೇಶ ದೇಶ ಸಂಚಾರ ಮಾಡ್ತಾಯಿದ್ದರು. ಒಂದು ಸಲ ಪಂಡ್ರಾಪುರದ ಕಡೆ ರಾಘವೇಂದ್ರ ಸ್ವಾಮಿಗಳು ಸಂಚಾರಕ್ಕೆ ಹೊರಟಿದ್ದಾರಂತೆ. ಪಂಡ್ರಾಪುರ ವಿಠ್ಠಲ ದೇವರು ಅಲ್ಲಿ ಸನ್ನಿಧಾನ, ವಿಠ್ಠಲನ ದರ್ಶನ ಮಾಡಬೇಕು ಅಂತ ಹೊರಟಿದ್ದಾರೆ. ಆಗ ರಾಯರ ಪರಿವಾರ ಬಹಳ ದೊಡ್ಡದಿತ್ತು. ಯಾಕೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಕಲ್ಪವೃಕ್ಷ ಕಾಮಧೇನು, ಎಲ್ರಿಗೂ ಆಶ್ರಯ ಕೊಡೋರು. ಮಠದವರು, ಆ ರಾಯರ ಸೇವಕರು, ಅವರ ಹೆಂಡಂದರು, ಅವರ ಮಕ್ಕಳು ಎಲ್ಲರೂ ರಾಯರ ಜೊತೆಗೇ ಇರಬೇಕು. ಆಶ್ರಯ ಅಲ್ಲೇ, ಬೇರೆ ಮನೆಗಳಿದ್ದಿಲ್ಲ. ಬಡತನ. ರಾಯರ ಮಠದಲ್ಲೇ ಊಟ ಆಗ್ತಿತ್ತು, ಎಲ್ಲರೂ ಅಲ್ಲೇ ಇರ್ತಿದ್ರು. ರಾಯರು ಸಂಚಾರಕ್ಕೆ ಹೊರಟ್ರೆ ಇವರೆಲ್ಲರೂ ಸಂಚಾರಕ್ಕೆ ಹೋಗಬೇಕು ಜೊತೆಗೆ ನಡ್ಕೊಂಡು. ರಾಘವೇಂದ್ರ ಸ್ವಾಮಿಗಳು ಪಂಡ್ರಾಪುರದ ಕಡೆ ಸಂಚಾರಕ್ಕೆ ಹೊರಟಿದ್ದಾರೆ. ಅವರ ಜೊತೆಗಿದ್ದಂಥ ಅವರ ಸಿಬ್ಬಂದಿ ವರ್ಗದವರು, ಕಾರ್ಯಕಾರಿ ಸಮಿತಿ ಸಿಬ್ಬಂದಿ ವರ್ಗದವರು, ಶಿಷ್ಯರು ಅವರೆಲ್ಲ ಹೋಗ್ತಿದ್ದಾರೆ. ಅವರ ಹೆಂಡಂದರೂ ಇದ್ದಾರೆ ಜೊತೆಗೆ. ಅದರಲ್ಲಿ ಒಬ್ಬ ಶಿಷ್ಯ ಮದುವೆ ಮಾಡಿಕೊಂಡು ಅವನ ಹೆಂಡತಿ ಗರ್ಭಿಣಿಯಾಗಿದ್ಲು. ಅವಳು ಅಲ್ಲೇ ಇದ್ಲು. ಆ ಗರ್ಭಿಣಿ ಹೆಂಡತಿನೂ ಕೂಡ ಜೊತೆಗೇ ಇದ್ಲಂತೆ. ಎಲ್ಲಿ ಬೇರೆ ಆಶ್ರಯ ಇಲ್ಲ. ನಮೋತ್ಯಂತ ದಯಾಲವೇ ಅಂತಾರೆ ರಾಘವೇಂದ್ರ ಸ್ವಾಮಿಗಳನ್ನು. ಅತ್ಯಂತ ದಯಾಳುಗಳು, ಎಲ್ರಿಗೂ ಆಶ್ರಯ. ಆ ಗರ್ಭಿಣಿಯರು ಹೊರಟಿದ್ದಾರೆ. ಆ ಗರ್ಭಿಣಿ ಹೆಣ್ಮಗಳು ಕೂಡ. ದಾರಿಯಲ್ಲಿ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಪ್ರಸವ ವೇದನೆ ಶುರುವಾಯಿತು, ನೋವು ಶುರುವಾಯಿತು. ಆ ಗರ್ಭಿಣಿಗೆ ನೋವು ಶುರುವಾಯಿತು ಅಂದರೆ ಮಗು ಹೆರಿಗೆ ಆಗ್ತದೆ. ಆ ಪಂಡ್ರಾಪುರದ ದಾರಿಯಲ್ಲಿ ಒಂದು ಮರ ಇಲ್ಲ, ಬರೀ ಬಿಸಿಲು ಪ್ರದೇಶ, ಬೆಂಗಾವಲು ಏನೇನಿಲ್ಲ, ಬಿಸಿಲು ಪ್ರದೇಶ, ರಣ ಬಿಸಿಲು, ನೀರಿಲ್ಲದ ಜಾಗ. ಮಧ್ಯ ದಾರಿಯಲ್ಲಿ ಸಂಚಾರಕ್ಕೆ ಹೊರಟಿದ್ದಾರೆ. ಮುಂದಿನ ಊರು ದೂರ ಇದೆ. ಆಕೆಗೆ ನೋವು ಶುರುವಾಯಿತು. ಗಡಗಡ ನಡಿಗಿಬಿಟ್ಟ ಅವನು. ಏನು ಮಾಡಬೇಕು? ಮದುವೆಯಾಗಿ ಹೊಸ ಮದುವೆ, ಮೊದಲನೇ ಹೆರಿಗೆ ಆಗಬೇಕು. ತುಂಬ ಹೆದರಿ ರಾಘವೇಂದ್ರ ಸ್ವಾಮಿಗಳ ಹತ್ತಿರ ಬಂದು, ಸ್ವಾಮಿ, ಹೆಂಡತಿ ಗರ್ಭಿಣಿಯಾಗಿದ್ಲು, ಇಷ್ಟು ಬೇಗ ಪ್ರಸವ ಆಗ್ತದೆ ಅಂತ ನನಗೆ ಗೊತ್ತಿದ್ದಿಲ್ಲ. ಸ್ವಲ್ಪ ತಡ ಇತ್ತು, ಪ್ರಸವ ಆಗೋದು ಇನ್ನೂ ತಡ ಇತ್ತು. ಯಾಕೋ ಪ್ರೀಪೋನ್ ಆಗಿಬಿಟ್ಟಿದೆ, ಅದು ಮೊದಲೇ ಆಗ್ತಾ ಇದೆ, ಈಗ ನೋವು ಶುರುವಾಗಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನೀವೇ ಗತಿ ಎಂದುಬಿಟ್ಟು. ರಾಘವೇಂದ್ರ ಸ್ವಾಮಿಗಳು ಏನು ಮಾಡಬೇಕು? ತಮಗೆ ಅಪಕೀರ್ತಿ, ತಮ್ಮ ಜೊತೆಗೆ ಬಂದಂಥ ಶಿಷ್ಯನ ಹೆಂಡತಿ ಗರ್ಭಿಣಿ ಸತ್ತು ಹೋಗ್ತಾಳೆ, ಏನು ಮಾಡಬೇಕು ಅಂತ ಅನಿಸ್ತು. ಕೂಡಲೇ ತಮ್ಮ ಶಾಟಿಗಳೆಲ್ಲ ಇರ್ತವೆ, ಆ ಒಂದು ಶಾಟಿ ತಗೊಂಡ್ರು. ಅದನ್ನು ಹಿಂಗೆ ಆಕಾಶದಲ್ಲಿ ಬೀಸಿದ್ರಂತೆ. ಆಕಾಶದಲ್ಲಿ ಬಟ್ಟೆ ನಿಂತಿತು. ಅದಕ್ಕೆ ಆಧಾರ ಏನಿಲ್ಲ, ಆಕಾಶದಲ್ಲಿ ಬಟ್ಟೆ ನಿಲ್ಲಿಸಿದ್ರಂತೆ. ಇನ್ನೊಂದು ಬಟ್ಟೆ ತೊಗೊಂಡ್ರು, ಹಿಂಗೆ ಸೈಡ್ನಿಂದ ಹಾಕಿದರು, ಅದು ಸೈಡ್ ವಾಲ್ ಆಯಿತು. ಇನ್ನೊಂದು ಬಟ್ಟೆ ಈ ಕಡೆ ಸೈಡ್ಗೆ ಹಾಕಿದರು, ಇನ್ನೊಂದು ಸೈಡ್ ವಾಲು, ಆ ಕಡೆ ಒಂದು ಸೈಡ್ ವಾಲ್. ಹೀಗೆ ಸುತ್ತಲೂ ಅದಕ್ಕೆ ಕವರ್ ಮಾಡಿ ಮೇಲ್ಗಡೆ ಬಿಸಿಲು ಬೀಳದೇ ಇದ್ದ ಹಾಗೆ ಒಂದು ಶಾಟಿ ಹಾಕಿ. ದೊಡ್ಡ ದೊಡ್ಡ ಹೆಣ್ಮಕ್ಕಳೆಲ್ಲ ಇದ್ದರು, ಕೆಲವರು ವಯಸ್ಸಾದವರೆಲ್ಲ ಇದ್ದರು. ಅವರಿಗೆಲ್ಲ ಹೇಳಿದ್ರಂತೆ, ನಾವು ಮುಂದೆ ಹೋಗಿಬಿಡ್ತೀವಿ ಸಂಚಾರಕ್ಕೆ, ನೀವು ಆಕೆಗೆ ಹೆರಿಗೆ ಆಗೋ ತನಕ ಎಲ್ಲ ವ್ಯವಸ್ಥೆ ಮಾಡಿರಿ ನೀವು ಅಂತ ಆ ದೊಡ್ಡ ಹೆಣ್ಣುಮಕ್ಕಳಿಗೆಲ್ಲ ಹೇಳಿ, ಹಿರಿಯರು ಅವರಿಗೆಲ್ಲ ಅನುಭವ ಇರ್ತದೆ, ಹಡಿಸಿ ಎಲ್ಲ ಅವರಿಗೆಲ್ಲ ಹೇಳಿ, ತಾವು ಶಿಷ್ಯರನ್ನೆಲ್ಲ ಕರ್ಕೊಂಡು ನಾವು ಹೋಗೋಣ, ಮುಂದೆ ಹೋಗೋಣ, ಅವರೆಲ್ಲ ಹೆಣ್ಮಕ್ಕಳು ಕೆಲಸ ಮಾಡ್ಕೋತಾರೆ ಅಂತ ಹೇಳಿ ಸಂಚಾರಕ್ಕೆ ಹೋದರು. ನೀರು ಬೇಕಲ್ಲ, ತಮ್ಮ ಕಮಂಡಲು ಕೊಟ್ಟರಂತೆ. ಆ ಕಮಂಡಲ್ನಿಂದ ಹಿಂಗೆ ಮಾಡಿರಿ, ಎಷ್ಟು ಬೇಕಷ್ಟು ನೀರು ಸುರಿತದೆ ಅಂತ. ಪಾತ್ರೆ ಕೊಟ್ಟರು, ದೊಡ್ಡ ಕೊಳಗ, ಕಮಂಡಲು ಕೊಟ್ಟರು. ಆ ಕಮಂಡಲ್ನಿಂದ ನೀರು ಸುರಿತಾ ಇದೆ. ನಳ್ಳಿಯಲ್ಲಿ ಬಂದ ಹಾಗೆ ನೀರು ಬರ್ತಾ ಇದೆ. ಯಾರೂ ನೋಡದಿದ್ದ ಹಾಗೆ, ಯಾರಿಗೂ ಕಾಣಿಸ್ದೇ ಇದ್ದ ಹಾಗೆ ಶಾಟಿ ಇದೆ. ಬಿಸಿಲಿಲ್ಲ, ಮೇಲ್ಗಡೆ ಒಂದು ಶಾಟಿ ಹಾಕಿದ್ದಾರೆ.
ಆ ಹೆಣ್ಣುಮಕ್ಕಳೆಲ್ಲ ಸೇರಿ ಆ ಗರ್ಭಿಣಿಯನ್ನು ಕರ್ಕೊಂಡು ಹೋಗಿ ಅದು ಏನು ಮಾಡಬೇಕು ಮಾಡಿ ಅಂತೂ ಹೆರಿಗೆ ಆಯಿತು. ಸುರಕ್ಷಿತವಾಗಿತ್ತು ಮಗು. ಯಾರೋ ಆಮೇಲೆ ಬಂದು ರಾಯರಿಗೆ ಹೇಳಿದ್ರಂತೆ, ನೀವೆಲ್ಲ ವ್ಯವಸ್ಥೆ ಮಾಡಿದಿರಿ, ಮಗು ಸುರಕ್ಷಿತವಾಗಿದೆ, ಬಾಣಂತಿ ಸುರಕ್ಷಿತವಾಗಿದ್ದಾಳೆ ಅಂತ. ಇನ್ಯಾರಾದರೂ ಆಗಿದ್ದರೆ ಬೈದು ಬಿಡ್ತಿದ್ರು ಬಾಯಿ ಬಂದ ಹಾಗೆ, ಬುದ್ಧಿ ಇಲ್ವೇನೋ, ಯಾಕೆ ಕರ್ಕೊಂಡು ಬಂದೆ ಗರ್ಭಿಣಿನ, ಈಗೇನು ಮಾಡಲಿ ನಾನು ಅಂತ ಬೈತಿದ್ರು. ರಾಘವೇಂದ್ರ ಸ್ವಾಮಿಗಳು ಒಂದು ಮಾತು ಬೈಲಿಲ್ಲ, ಕರುಣೆಯಿಂದ ಏನು ವ್ಯವಸ್ಥೆ ಬೇಕೋ ಅಂಥದ್ದನ್ನು ಮಾಡಿದ್ದಾರೆ. ಇದು ಎಲ್ಲ ಗರ್ಭಿಣಿ ಸ್ತ್ರೀಯರು ಯೋಚನೆ ಮಾಡಬೇಕಾದ. ಅಂದರೆ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನು ಕಾಪಾಡ್ತಾರೆ, ಹೆಣ್ಣುಮಕ್ಕಳನ್ನು, ಮಕ್ಕಳನ್ನು, ಮರಿಗಳನ್ನು, ಹಡಿಯುವವ್ರನ್ನ ಎಲ್ಲರನ್ನೂ ಕಾಪಾಡ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಹೀಗೆ ರಾಘವೇಂದ್ರ ಸ್ವಾಮಿಗಳ ಪವಾಡಗಳನ್ನು ನೆನೆಸ್ತಾ ಹೋದರೆ ಬಹಳ ರೋಮಾಂಚ ಆಗ್ತದೆ. ಅವರು ಕರುಣೆ, ಒಟ್ಟು ಕರುಣೆ, ಇಂಥವರು ಅಂಥವರು ಅಂತೇನಿಲ್ಲ, ಎಲ್ಲ ವರ್ಗದವರಿಗೂ, ಎಲ್ಲ ವರ್ಗದವ್ರನ್ನೂ ಕರ್ಕೊಂಡು ಹೋಗ್ತಿದ್ರು. ಬೇಕಲ್ಲ ಸಿಬ್ಬಂದಿ, ಎಲ್ಲ ವರ್ಗದವ್ರನ್ನೂ ಕರ್ಕೊಂಡು ಹೋಗ್ತಾಯಿದ್ರು. ಎಲ್ರಿಗೂ ಇದೇ ರೀತಿ ರಕ್ಷಣೆ ಮಾಡಿದಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಅವರ ಕೃಪೆ ಎಲ್ಲರ ಮೇಲಿರಲಿ ಅಂತ ಹೇಳಿ ಇಂದಿನ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಕೃಷ್ಣ ಅರ್ಪಣಮಸ್ತು.